ನಮಸ್ಕಾರ ಸ್ನೇಹಿತರೆ, ಎಲ್ಲರೂ ಹೆಂಗದ್ದೀರಿ? ಆರಾಮದಿರ ತಂದ್ಕೊಂಡು ಈಗ ಲಾಗ್ ಸ್ಟಾರ್ಟ್ ಮಾಡತ್ತೀವಿ ರೀ. ಈಗ ಇನ್ನು ದಿನ ಲಾಗ್ ಬರ್ತಾವ್ರಿ. ನಮಗೂ ಸಪೋರ್ಟ್ ಮಾಡಿರಿ. ವಿಡಿಯೋ ಇಷ್ಟ ಆದರೆ ಒಂದೇ ಒಂದು ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಕಮೆಂಟ್ ಮಾಡಿರಿ ಹಾಗೂ ಸಬ್ಸ್ಕ್ರೈಬ್ ಮಾಡಿರಿ. ನಮಗೂ ಸಪೋರ್ಟ್ ಮಾಡಿರಿ ಅಂತ ಕೇಳ್ಕೊತೇವೆ ರೀ ನಾವು. ಸ್ನೇಹಿತರೆ, ನನ್ನ ಸಣ್ಣ ಮಗಳು ಭಾಳ ಹಠ ಅದಾಳ್ರಿ. ಆಕೆ ಒಟ್ಟು ವಿಡಿಯೋನೇ ಮಾಡೋ ಕೊಡಲಾಗಿದ್ದಾಳ್ರಿ. ಇಂಥ ಹಾಗೆ ಸ್ವಲ್ಪ ನಿದ್ದಿಗೆ ಬಂದಾಳ್ರಿ. ಒಂದು ಸ್ವಲ್ಪ ಇದು ಮಾಡತ್ತಿದ್ದಾಳ್ರಿ, ವಿಡಿಯೋ ಮಾಡೋಡಲಾಗ್ಯಾಳ್ರಿ. ಅವ್ರ ಪಪ್ಪ ಏನು ಮಾಡದಾರ್ರಿ, ಇಲ್ಲಿ ಇಲ್ಲ ಮತ್ತು ತೊಗೊಂಡು ಆಕೆಗೆ ಮನಗಿಸ್ತೀನಿ ಪಾಪಗ ತಂದು ಕೆರಂದು ತೊಗೊಂಡಾರ್ರಿ ಅವ್ರ ಪಪ್ಪ ಮನಗಿಸ್ಲತ್ತಾರ ನೋಡ್ರಿ. ಥಪ್ಪಡಿಸಿ ಹಾಗೆ ಆ ಕಡೆ ಹಾಗೆ ಥಪ್ಪಡಿಸ್ಲತ್ತಾರ್ರಿ, ಹಾಗೆ ಈ ಕಡೆ ಮಾತಾಡ್ಲತ್ತಾರ್ರಿ ಅವ್ರ ಪಪ್ಪ. ಆಕೆ ಒಟ್ಟು ಮಾತಾಡೋನೇ ಕೊಡಂಗಿಲ್ಲ ರೀ. ಏನು ಮಾಡೋದ್ರಿ ಅದ್ರ ಕಾಲಾಗ ಹಾಗೆ ನಾವು ಇದು ಮಾಡ್ಲತ್ತಿದ್ದೇವೆ ರೀ. ಮಾತಾಡೋದು ಆಕೆ ಹಾಗೆ ಥಪ್ಪಡಿಸೋದು ನಡೆದಿತ್ತು ರೀ ನಮ್ಮದು. ಹಾಗೆ ಕಾಡ್ತಾಳ್ರಿ ಆಕೆ. ಅದು ಪಾಪ ಐತಲ್ರಿ, ಹಿಂಗೆ ಮಾಡ್ತದ್ರಿ ಅದು ಪಾಪು. ಭಾಳ ಶಾಣೆ ಪಾಪ ಐತ್ರಿ ಅದು. ನನಗೆ ಕಮೆಂಟ್ ಹಾಕಿದ್ರಿ ನೀವು ಯಾವಾಗಂದ್ರೆ ಪೈಲ ಲಾಗ್ ಅಂದ್ರೆ ಭಾಳ ದಿನ ಅಲ್ಲ, ಒಂದು 6 ತಿಂಗಳಿಂದ ಒಂದು ಲಾಗ್ ಮಾಡಿದ್ರಿ ಒಂದೆರಡು. ಆ ಲಾಗ್ನಾಗ ನನಗೆ ಕಮೆಂಟ್ ಹಾಕಿದ್ರಿ, ಮುಂದೆ ನಮ್ಮದು ಎಂಗೇಜ್ಮೆಂಟ್ ಆಗೋಣ ನಿಮ್ಮ ಅಣ್ಣ ಮಾತಾಡೋ ಕೊಟ್ರೆ ಇಲ್ಲ ತನಕಿರ ನೀವು ಕಮೆಂಟ್ ಹಾಕಿದ್ರಿ. ಅದು ಮುಂದೆ ಒಂದು ಸ್ವಲ್ಪ ನಮ್ಮ ಮುಂದೆ ಏನೂ ಹೇಳೇ ಇಲ್ಲರಿ, ಅದು ಲಾಗೇ ಮಾಡಲಿಲ್ಲ ರೀ. ಅದು ಮೊಬೈಲ್ ಸ್ವಲ್ಪ ಬಂದು ಬೀಳೋಣ ಸ್ವಲ್ಪ ಪ್ರಾಬ್ಲಮ್ ಆಯ್ತು, ಕ್ಯಾಮ್ರಾನೇ ಡ್ಯಾಮೇಜ್ ಆಗ್ಬಿಡ್ತು. ಹೀಗಾಗಿ ಸ್ವಲ್ಪ ರಿಪೇರಿಗೆ ಹಾಕಿದೇವ್ರಿ. ಹಿಂಗಾಗಿ ಲಾಗೇ ಮಾಡೋದು ಆಗಲಿಲ್ಲ ರೀ. ಈಗ ಲಾಗ್ ಮಾಡ್ಲತ್ತಿದ್ದೇವೆ ರೀ. ಅದು ಹೇಳ್ತೀನಿ ನೋಡಿರಿ. ಕಮೆಂಟ್ ಹಾಕಿದ್ರಿ, ಅದು ಮುಂದೆ ಏನಾಯಿತು ಹಾಗೆ ಕಮೆಂಟ್ ಮೊಬೈಲ್ ರಿಪೇರಿ ಆಗಿ ಬರ್ನ ಕಮೆಂಟೇ ಬಂದಿತ್ತು ರೀ. ಕಮೆಂಟ್ ಬರ್ನ ಮುಂದೆ ಏನಾಯಿತು ನಿಮ್ಮ ಅಣ್ಣ ಮಾತಾಡೋ ಕೊಟ್ರೆ ಇಲ್ಲ ತಂದು ನೀವು ಕೇಳಿದ್ರಿ ಅಂತ ಈಗ ಹೇಳ್ತೀವಿ ನೋಡ್ರಿ. ನಮ್ಮ ಅಣ್ಣ ಮುಂದೆ ಸಿಟಿ ಬರ್ತಿದ್ರಿ, ಅವ ಮಾತಾಡೋ ಕೊಡ್ತಿದ್ದಿಲ್ಲ ರೀ. ಒಟ್ಟು ಫೋನ್ದಾಗ ಮಾತಾಡೋಣ ಬೈತಿದ್ರಿ ನಮ್ಮ ಅಣ್ಣ. ಯಾಕಂದ್ರೆ ಇಲ್ಲ ಫೋನ್ದಾಗ ಮಾತಾಡಬೇಡ, ಮಾತಾಡೋ ಆಯ್ತಂದ್ರೆ ಲಗ್ನ ಮಾಡ್ಕೊಂಡು ಹೋಗತ್ತೇಳು, ಇಲ್ಲಾಂದ್ರೆ ಫೋನಾಗ ಮಾತಾಡಬೇಡ ಅಂತಂದ್ಕಿರಂದ ಇವ್ರಿಗೆ ಹತ್ತಿದ್ದೆ. ಇವ್ರು ಏನು ಮಾಡ್ತಿದ್ದೀರಿ, ಅದಕ್ಕೇನು ಹತ್ತಿರ್ಲಿಕ್ಕೆ ನಾ ಹತ್ತಿದ್ದೀನಿ ರೀ. ನಮ್ಮ ಅಣ್ಣ ಬೈತಾನೆ ರೀ, ನೀವು ಫೋನ್ ಹಚ್ಚಬೇಡ್ರಿ ಅಂತಂದ್ಕಿರ. ನಮ್ಮ ಅಣ್ಣ ಹತ್ತಿದ್ರಿ. ನಮ್ಮ ಅಣ್ಣ ಹಂಗನ ನಾ ಇವ್ರಿಗೆ ಹತ್ತಿದ್ದೀನಿ ರೀ, ನೀವು ಫೋನ್ ಹಚ್ಚಬೇಡ್ರಿ ನಮ್ಮ ಅಣ್ಣ ಬೈತಾನ ಅಂತಂದ್ಕಿರಂದ ನಾ ಹತ್ತಿದ್ದೀನಿ ರೀ. ಇವ್ರು ಅದಕ್ಕೇನು ಆಗ್ತದ, ನಾ ಮಾತಾಡ್ತೀನಿ ಫೋನ, ನಿಮ್ಮ ಅಣ್ಣ ಏನು ಮಾಡ್ತಾನ ಅಂತ ಹಿಂಗೆ ಹತ್ತಿರ್ರಿ ಇವರು. ಆಯ್ತಾನ ನಾ ಹತ್ತಿದ್ದೀನಿ ರೀ, ಬ್ಯಾಡ್ರಿ ನಮ್ಮ ಅಣ್ಣ ನನಗೆ ಬೈತಾರ ಅಂತಂದು ಹೇಳ್ತಿದ್ದೀನಿ ರೀ. ಇವ್ರು ಕೇಳ್ತಿತ್ತಿಲ್ಲ ರೀ. ಇಲ್ಲ ನಾನು ಮಾತಾಡೋ ಫೋನ್ ನಾ ಮಾತಾಡ್ತೀನಿ, ನಾ ಹಚ್ತೀನಿ ಫೋನ್ ಮಾತಾಡು. ಇವ್ರು ಏನು ಮಾಡ್ತೀರಿ, ಡ್ಯೂಟಿ ಮ್ಯಾಗ ಇದ್ದಾಕಾರ ನನಗೆ ಫೋನ್ ಹಚ್ತಿದ್ದೀರಿ ರೀ. ಆಯ್ತು ಹಚ್ಚನ ನಾ ಬ್ಯಾಡ್ರಿ ಅಂತ ಹತ್ತಿದ್ದೀನಿ ರೀ. ಇವ್ರು ಕೇಳ್ತಿದ್ದೀನಿ ರೀ, ನಿಮ್ಮ ಅಣ್ಣನ ಕೈ ಕೊಡು ನಾ ಹೇಳ್ತೀನಿ ಅಂತ ಹತ್ತಿದ್ದಾರೆ ರೀ ಇವರು. ಅಂದಿರಿ ಅಷ್ಟು ಅಂಜಿ ಭಾಳ ನಡೀತಿಲ್ಲ ಅಂಜಿಕೆ ಅಂದ್ರಿ. ನಮ್ಮ ಅಣ್ಣ ಬೈತಿದ್ರಿ, ಭಯ್ಯನ ಮಾತು ನಮ್ಮ ಅಣ್ಣನ ಮಾತು ಕೇಳ್ಬೇಕಲ್ರಿ. ಅಣ್ಣನ ಮಾತು ಕೇಳಾರ್ದೆ ಅಂದ್ರೆ ಹಿಂಗೆ ಇದು ಮಾಡ್ಬೇಕೇನ್ರಿ. ಅಟ್ಟು ಅಂಜಿಕೆ ಇರಬಾರ್ದು, ಚಲೋ ಅಲ್ಲ. ಅಂಜಿಕೆ ಇರಬಾರ್ದು ಅಂದ್ರೆ ಇಲ್ಲಿ ನೋಡ್ರಿ ಹೆಂಗೆ ಹೇಳ್ತಾರ ನೋಡ್ರಿ ಇವ್ರು. ಭಾಳ ಹಿಂಗೆ ಹೇಳ್ತಾರ ನೋಡ್ರಿ. ಅಣ್ಣ ತಂಗಿ ಈಗ ಎಂಗೇಜ್ಮೆಂಟ್ ಆಗ ನಮ್ಮ ಅಣ್ಣ ಮಾತಾಡೋ ಕೊಡ್ತಿತ್ತಿಲ್ರಿ. ಮಾತಾಡೋ ಕೊಡ್ತಿತ್ತಿಲ್ರಿ. ಹಿಂಗಾಯ್ಕಿರಂದ ನಮ್ಮ ಅಣ್ಣ ಏನತ್ತಿದ್ರಿ, ಲಗ್ನ ಮಾಡ್ಕೊಂಡು ಹೋಗ್ರಿ ಅಲ್ಲಿ ಮಾತಾಡ್ರಿ, ಇಲ್ಲಾಂದ್ರೆ ನೀವು ಲಗ್ನ ಯಾವಾಗ ಫಿಕ್ಸ್ ಮಾಡ್ತೀರಿ, 1 ವರ್ಷ ಬಿಟ್ಟು ಲಗ್ನ ಮಾಡೋರಿದ್ರೆ ಅವಾಗೆ ಮಾತಾಡ್ರಿ, ಇಲ್ಲ ಆಟೋ ನಮ್ಮ ಹೇಳತ್ತಿದ್ರಿ. ನಮ್ಮ ಅಣ್ಣ ಹತ್ತಿದ್ದೀನಿ ರೀ. ನಮ್ಮ ಅಣ್ಣ ಹತ್ತಿದ್ದ ಹಂಗೆ ಮನುಷ್ಯ ಖುಷಿ ಆಗ್ತದೆ ರೀ. ಯಾರ್ಯಾರು ಮಂದಿ ಆಗ್ತಾರೆ ಖುಷಿ ಅಂದ್ರೆ ನೋಡ್ರಿ, ಈಗ ಮಾತಾಡೋಣ. ಈಗ ಇದು ಆತವಲ್ರಿ, ಈಗ ಒಬ್ಬರು ಎಂಗೇಜ್ಮೆಂಟ್ ಹಿಂಗೆ ಇದು ಕ್ಯಾನ್ಸಲ್ ಆಗ್ತಿರ್ತಾವ್ರಿ. ಹಿಂಗಾಗಿ ಅವ್ರಿಗೆ ನಮ್ಮ ಅಣ್ಣಗೂ ಅಂಜಿಕಿರಿ. ಹಿಂಗೆ ಹಾಕಿರಂದ್ರೆ ನಮ್ಮ ಅಣ್ಣ ಮಾತಾಡಬೇಡತ್ತಿದ್ರಿ. ನಮ್ಮ ಅಣ್ಣನ ಹೆಂಗೆ ತಪ್ಪ್ರಿ, ನಮ್ಮ ಅಣ್ಣನ ತಪ್ಪಿಲ್ರಿ, ಕರೆಕ್ಟ್ ಐತ್ರಿ. ಅಲ್ರಿ ಫ್ರೆಂಡ್ಸ್, ಎಲ್ಲರೂ ಇಲ್ಲಿಂದವ್ರು ಹಿಂಗೆ ಮಾಡ್ತಾರೆ ಅಂತ ಯಾರು ಮಾಡೋದಿಲ್ಲ. ಏನು ಮಾಡಂಗಿಲ್ಲ ಇವ್ರಿ ಅಣ್ಣ ಹಂಗೆ ಮಾಡ್ಯಾನ್ರಿ. ಇಲ್ರಿ, ಯಾರು ಹಂಗೆ ಮಾಡೋದಿಲ್ಲ. ನಮ್ಮ ಅಣ್ಣ ಫೋನ ಮಾತಾಡೋದು ನಡೆಯಂಗಿಲ್ರಿ ಹಂಗೆ. ಮೊದಲು ಎಲ್ಲ ಮಾತಾಡ್ತಾರ್ರಿ, ಎಲ್ಲ ಮಾತಾಡೋದು ಹೆಚ್ಚಾಗೈತೆ ರೀ ಎಲ್ಲ ಕಡೆ. ಹೌದು, ಎಲ್ಲಾಗ ಮಾತಾಡ್ತಾರೆ. ಈಗ ಆಗೈತ್ರಿ ನಮ್ಮ ಟೈಮ್ನಾಗ ಇದ್ದಿತ್ತಿಲ್ರಿ. ನಮ್ಮ ಅಣ್ಣ ಬೈತಿದ್ರಿ. ಹೌದು ಅಲ್ರಿ, ಮತ್ತು ಫುಲ್ ಇದ್ ಮ್ಯಾಗ ನೀವು ಹಚ್ಚೇಬೇಕಲ್ಲ. ನನಗೆ ಬರೋದು ಮತ್ತು ಇಲ್ರಿ, ಹೊಸದಾಗಿ ನಮ್ಮ ಅಣ್ಣ ಏನಂದಿದ್ರಿ ನಿಮಗೆ, ಮಾಮ ನೀವು ಮಾತಾಡೋದಾಯ್ತಂದ್ರೆ ಲಗ್ನ ಮಾಡ್ಕೊಂಡು ಹೋಗ್ರಿ, ಅಟತನ ಮಾತಾಡಬೇಡ್ರಿ ಅಂತ ಹೇಳಿದೇನ್ರಿ ನಮ್ಮ ಅಣ್ಣ ಅಂದಿದ್ದಾರೆ. ಹೇಳಿದ್ರಿ ಜೀವ ಕೇಳಲ್ರಿ. ಹೊಸ ಇವ್ರಿಗೆ ನೀವು ಲಗ್ನ ಮಾಡ್ಕೊಂಡು ಹೋಗಿ ಮಲ್ಲಾಗ ಮಾತಾಡೋದ್ರಿ, ಇಲ್ಲ ಅಟತನ ವೇಟ್ ಮಾಡ್ಬೇಕ್ರಿ. ಹಂಗೆ ವೇಟ್ ಮಾಡೋದಾಗೋದಿಲ್ರಿ. ಮನುಷ್ಯಾಗ ಖುಷಿ ಅನ್ನೋದು ಭಾಳ ದೊಡ್ಡದು. ಏನು ಖುಷಿ ದೊಡ್ಡದೈತೆ. ನೀವೇ ಮಾತಾಡ್ರಿ, ನಾನೇ ಮಾತಾಡ. ಇನ್ನು ಮುಂದೆ ಹಾಗೆ ಮಾತಾಡ್ತೇವ್ರಿ. ನಮ್ಮ ಅಣ್ಣ ಹಾಗೆ ಬೇಡ ಅಲ್ಲಕ್ಕಾಗಿ ಇವ್ರು ಹಾಗೆ ಮಾತಾಡ್ದೆ ಇರ್ಲ್ಯಾಕ ಹಾಗೆ ಮಾತಾಡತನ ಇವ್ರು ಹಚ್ಚದಕ್ಕಾರ ನಾನು ಮಾತಾಡ್ತಿದ್ದೀನಿ ರೀ. ಇಂಥ ಮಾತಾಡೋಣ. 1 ವರ್ಷ ಎಂಗೇಜ್ಮೆಂಟ್, ಒಂದು ವರ್ಷ ಎಂಗೇಜ್ಮೆಂಟ್ ಮಾಡಿಬಿಟ್ರಿ ನನಗೆ.
1 ವರ್ಷಾಗನ ಮ್ಯಾರೇಜ್ ಮಾಡ್ಕೊಂಡು ಇವ್ರ ಮನೆಗೆ ಕರ್ಕೊಂಬಂದರ್ರಿ. ಆಯ್ತು ನೋಡ್ರಿ ಇಷ್ಟೇ ರೀ. ನಮ್ಮ ಅಣ್ಣಾಗ ಹೆಂಗೆ ಅಂಜಿಕೆ ಆತಂದ್ರಿ ಎಂಗೇಜ್ಮೆಂಟ್ ಆಗಿ ಕ್ಯಾನ್ಸಲ್ ಆತವ ಹಿಂಗೆ ಹಾಕಿರಂದ ಹಿಂಗೆ ಬ್ಯಾಡ್ ಆಗ್ತಿದಿಲ್ರಿ. ಈಗೆಲ್ಲ ಕಿವಿಲಿ ಅವು ಕೇಳಿರ್ತಾರಲ್ರಿ, ಹಿಂಗೆ ಹಾಕಿರಂದ ಹಿಂಗೆ ಇದು ಮಾಡ್ಕೊಂಡ್ಕಿರ ನಮ್ಮ ಅಣ್ಣ ಫೋನ್ದಾಗ ಮಾತಾಡ್ಬಿಡ್ತಿದ್ರಿ. ಅದು ಬರಬೇಡ್ರಿ. ನಾವು 1 ವರ್ಷ ಆದರೂ ಅವ್ರು ಭೇಟಿ ಆಗಿ ಹೋಗಿದ್ದಿಲ್ಲ, ಫೋನಾಗೆ ಭೇಟಿ ಆಗೋದ್ರಿ. ಫೋನೇ ಮಾತಾಡ್ಯಾರಿ. 1 ವರ್ಷ ಎಂಗೇಜ್ಮೆಂಟ್ ಮಾಡಿಬಿಟ್ರು ನಾನು ಫೋನ್ದಾಗೆ ಮಾತಾಡ್ಯಾರಿ. ಯಾವಾಗಾರೇ ಬರ್ತಿದ್ದಿರಿ ಏನೋ ಒಂದ್ಸಲ ಒಂದು ಬುಕ್ಕ ತೊಗೊಂಬಂದಿದ್ದೀರಿ ನನಗೆ. ಇಲ್ರಿ ಬುಕ್ಕ ತೊಗೊಂಬಂದಿದ್ದೀರಿ, ಬುಕ್ಕ ತೊಗೊಂಬಂದಿದ್ದೀರಿ. ಅದೇ ಅವಾಗೆ ಮಾತಾಡಿದ್ರಿ ನಾವು. ಭಾಳ ಜಾಸ್ತಿ ಅಂದ್ರೆ ಹೋಗ್ಲಿಲ್ರಿ, ಬಂದಿಲ್ರಿ. ಅವರು ದೂರ ನಾವು ದೂರ, ಈಗ ದೂರಿನ ಎಂಗೇಜ್ಮೆಂಟ್ ಆಯ್ತು ರೀ ನಮ್ದು. ಎಲ್ಲಿ ಸನಿಕ್ ಹೋಗ್ಲಿಲ್ರಿ, ಎಲ್ಲಿ ತಿರ್ಗಾಡಲಿಲ್ಲ, ಎಲ್ಲಿ ಪಾರ್ಟಿಗೆ ಹೋಗಲಿಲ್ಲ, ಅಂಗಡಿಗೆ ಹೋಗಲಿಲ್ಲ, ಹೋಟೆಲ್ಗೂ ಹೋಗಲಿಲ್ಲ, ಚಹಾ ಕುಡಿಯೋಕೆ ಹೋಗಲಿಲ್ಲ. ನಾವೆಲ್ಲಿ ತಿರುಗಾಡಿಲ್ಲ ನೋಡ್ರಿ, ನಾವೆಲ್ಲಿ ತಿರುಗಾಡೇ ಇಲ್ರಿ. ನಮಗೆ 1 ವರ್ಷ ಏನು ಬಿಟ್ಟಾರ್ರಿ. ಅವ್ರ ಊರಾಗವ್ರಿ, ನಮ್ಮ ಊರಾಗ ನಾವ್ರಿ. ಫೋನ್ದಾಗ ಅಷ್ಟು ಮಾತಾಡ್ತಿದ್ದೇವ್ರಿ. ಇವ್ರು ಫೋನ್ ಹತ್ತದಾಗ ಕರೆಕ್ಟ್ ಮಾತಾಡಕ್ಕಿರ ನಾ ಅಲ್ರಿ. ದೂರ ಇದ್ದಿದ್ದೆ ಭಾಳ ಒಳ್ಳೇದು ರೀ, ಯಾಕಂದ್ರೆ ಹೆಸರು ಇರ್ತೈತಿ ರೀ. ಅಂದ್ರೆ ಹೆಂಡತಿ ಊರಾಗ ಹೆಸರು ಇರ್ಬೇಕು ರೀ. ಅವಾಗ ಏನು ಹಳೆ ಬರ್ತಾನೆ ಹೋಗ್ತಾನೆ ದಿನ ಒಂದು ತಾಸಿಗಳಿಗೆ ಈಗ ಬರ್ತಾನೆ ಅನ್ನೋ ನಮ್ಗೆ ಇಷ್ಟ ಇರೋದು ರೀ. ಇನ್ನು ಹಾಗೆ ಲಾಗ್ ಬೇಕತ್ತಂದ್ರೆ ಇಷ್ಟು ನೋಡ್ರಿ ನಮ್ಮ ಕತೆ. ಮುಂದೆ ನಮ್ಮ ಅಣ್ಣ ಮಾತಾಡೋ ಕೊಡ್ತಿತ್ತಿಲ್ರಿ, ಅಂದ್ರೆ ಇವ್ರು ಬಿಡ್ತಿತ್ತಿಲ್ರಿ ಫೋನ್ ಹಚ್ಚೋದು. ಹೀಗೆ ಅಣ್ಣ ಅಂದ್ರೆ ನಮ್ಮ ಅಣ್ಣ ಸ್ವಲ್ಪ ಮಾತಾಡಿಡು, ಭಾಳ ಮಾತಾಡ್ಬೇಡತ್ತಿದ್ರಿ. ಅಣ್ಣ ಹೇಳ್ದಂಗೆ ಸ್ವಲ್ಪ ಮಾತಾಡ್ತಿದ್ದೇನೆ ರೀ. ನಾನು ಭಾಳ ಮಾತಾಡ್ತಿದ್ದಿಲ್ಲ ರೀ. ಸ್ವಲ್ಪ ಮಾತಾಡಿ ಹಾಗೆ 1 ವರ್ಷ ಮಾತಾಡದ್ರಿ. ಸ್ವಲ್ಪ ಫೋನ್ದಾಗ ಸ್ವಲ್ಪ ಅಣ್ಣ ಹೇಳ್ದಂಗೆ ಸ್ವಲ್ಪ ಮಾತಾಡಿಕ್ಯಾರ ಸ್ವಲ್ಪ ಹಾಗೆ ಫೋನ್ ಇಟ್ಟು ಬಿಡ್ತಿದ್ದೀನಿ ರೀ. ಹಿಂಗೆ 1 ವರ್ಷ ಆಯ್ತು ರೀ. 1 ವರ್ಷ ಆಗ ಇವ್ರು ಲಗ್ನ ಮಾಡ್ಕೊಲ್ಲ ಅಂದ್ರೆ ಮದುವೆ ಡೇಟ್ ಫಿಕ್ಸ್ ಮಾಡಿದ್ರಿ. ಮದುವೆ ಡೇಟ್ ಫಿಕ್ಸ್ ಮಾಡಿ ಲಗ್ನ ಮಾಡ್ಕೊಂಡು ಇವ್ರ ಮನೆಗೆ ಕರ್ಕೊಂಬಂದ್ರಿ. ಈಗ ಇಷ್ಟೇ ನಮ್ಮದು ಕತೆ. ಈಗ ನಮ್ಮ ವೈಫ್ ಬೇರೆ ಯಾರಿಗೆ ಕೇಳೋರಿಲ್ಲ, ಆರಾಮ್ ಫೋನ್ ಮಾತಾಡ್ಬಿಟ್ಟು ಮಗಲಾಗ ಇಟ್ಟಾಗ್ಬೋದು. ಮಗಲ ಇಷ್ಟಾಗೈತೆ ನೋಡ್ರಿ ನಮ್ಮ ಎಂಗೇಜ್ಮೆಂಟ್ ಸ್ಟೋರಿ. ವಿಡಿಯೋ ಇಷ್ಟ ಆದರೆ ಒಂದೇ ಒಂದು ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಕಮೆಂಟ್ ಮಾಡಿರಿ ಹಾಗೂ ಸಬ್ಸ್ಕ್ರೈಬ್ ಮಾಡಿರಿ. ಧನ್ಯವಾದಗಳು.